ನಮಸ್ಕಾರ ಸ್ನೇಹಿತರೆ, ಮಹೇಶ್ ಸಿಮ್ರೊಡ್ಡಿ ಮನೆಯಲ್ಲಿ ಚಿನ್ನಯ್ಯನ ಫೋನ್ ಪತ್ತೆ. ಇದು ನಿಜನಾ ಸುಳ್ಳ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ನ ಮಾಡಿದ್ರಾ ಮಾಡಿ ಸ್ನೇಹಿತರೆ. ಬೇಗ ಬೇಗ ಅಪ್ಡೇಟ್ ನೋಡೋಣ ಏನಂತ. ಹೌದು ಸ್ನೇಹಿತರೆ, SIT ಅವರು ಮಹೇಶ್ ಸಿಮ್ರೊಡ್ಡಿ ಏನಿದ್ದಾರಲ್ಲ ಹೋರಾಟಗಾರರ ಮಹೇಶ್ ಸಿಮ್ರೊಡ್ಡಿ ಅವರ ಮನೆಗೆ ಇಂದು SIT ಅವರು ಅಂದರೆ SIT ತಂಡ ಎಲ್ಲರೂ ಮಹೇಶ್ ಸಿಮ್ರೊಡ್ಡಿ ಮನೆಗೆ ಹೋಗಿದ್ದಾರೆ. ಅಲ್ಲಿ ಮಹೇಶ್ ಸಿಮ್ರೊಡ್ಡಿ ಮನೆಯನ್ನು ರಿಸರ್ಚ್ ಮಾಡಿದಾಗ ಚೆಕ್ ಮಾಡಿದಾಗ ಮಹೇಶ್ ಸಿಮ್ರೊಡ್ಡಿ ಏನಿದ್ದಾರಲ್ಲ ಹೋರಾಟಗಾರರು ಏನು ಈ ಪ್ರಕರಣದಲ್ಲಿ ಹೋರಾಟ ಧ್ವನಿ ಎತ್ತಿದ್ದಾರೆ, ಪ್ರಕರಣದಲ್ಲಿ ಏನು ಹೋರಾಡ್ತಿದ್ದಾರಲ್ಲ ಮಹೇಶ್ ಸಿಮ್ರೊಡ್ಡಿ ಅಂತ ಹೇಳಿ ಅವರ ಮನೆಯಲ್ಲಿ ಚಿನ್ನಯ್ಯನ ಫೋನ್ ಪತ್ತೆ ಆಗಿದೆ ಸ್ನೇಹಿತರೆ. ಇಲ್ಲಿ ಯಾರದು ಏನಿದೆ ಒಂದು ಅರ್ಥನೇ ಆಗ್ತಾಯಿಲ್ಲ ಸ್ನೇಹಿತರೆ. ಆ್ಯಂಡ್ ಚಿನ್ನಯ್ಯಗೆ ಮಹೇಶ್ ಸಿಮ್ರೊಡ್ಡಿ ಮನೆಯಲ್ಲಿ ಆಶ್ರಯ ಕೊಡಲಾಗಿತ್ತಂತೆ. ಮಹೇಶ್ ಸಿಮ್ರೊಡ್ಡಿ ಅವರ ಸಹೋದರ ಮನೆಯಲ್ಲಿ ಕೂಡ ಚಿನ್ನಯ್ಯನ ಒಂದು ಕೋಣೆಯಲ್ಲಿ ಇಡಲಾಗಿತ್ತು. ಯಾಕಂದರೆ ಮಹೇಶ್ ಸಿಮ್ರೊಡ್ಡಿ ಅವರು ಹೋರಾಟಗಾರರು, ಅವರ ಮನೆಗೆ ಮಾಧ್ಯಮಗಳು ಅಥವಾ ಹೋರಾಟಗಾರರು ಬರೋರು, ಅದಕ್ಕೋಸ್ಕರ ಅವರ ಸಹೋದರ ಮನೆಯಲ್ಲಿ ಅವನನ್ನು ಇಡಲಾಗಿತ್ತು ಎಂದು ಹೇಳಲಾಗಿದೆ. ಇದೀಗ ಬಂದ ಅಪ್ಡೇಟ್ ಪ್ರಕಾರ ಮಹೇಶ್ ಸಿಮ್ರೊಡ್ಡಿ ಏನಿದ್ದಾರೆ ಅವರ ಸಹೋದರ ಮನೆಯಲ್ಲಿ ಅವನನ್ನು ಚಿನ್ನಯ್ಯನನ್ನು ಇಡಲಾಗಿತ್ತು ಒಂದು ಕೋಣೆಯಲ್ಲಿ. ಮತ್ತು ಮಹೇಶ್ ಸಿಮ್ರೊಡ್ಡಿ ಮನೆಯಲ್ಲೂ ಕೂಡ ಒಂದು ಕೋಣೆ ಇದೆಯಂತೆ, ಅಲ್ಲಿಯೂ ಕೂಡ ಇದ್ದಂತೆ ಚಿನ್ನಯ್ಯ ಅಲ್ಲಿಂದ ಹೋಗೋದು ಬರೋದು ಮಾಡ್ತಿದ್ದಂತೆ ಈಗ ಬಂದಿರುವಂಥದ್ದು ಅಪ್ಡೇಟ್ ಪ್ರಕಾರ. ಮತ್ತು ಅಲ್ಲಿ SIT ಅವರು ವಿಚಾರಿಸೋದಕ್ಕೆ ಬಂದಿದ್ದಾರೆ. ಇವಾಗ ನೋಡಬೇಕು ಇನ್ನೇನು ಆಗ್ತಿದ್ದಂತ ಹೇಳಿ, ಮುಂದಿನ ಅಪ್ಡೇಟ್ ನೋಡಬೇಕು ಇನ್ನೇನು ಆಗ್ತಿದೆ ಅಂತೇಳಿ. ಅವನನ್ನು ಚಿನ್ನಯ್ಯ ಕೂಡ ಹೇಳ್ತಾನೆ, ಮಹೇಶ್ ಸಿಮ್ರೊಡ್ಡಿ ಅವರ ಮನೆಯಲ್ಲಿ ಇದ್ದೆ ನಾನು, ಅಲ್ಲಿಂದ ಹೋಗೋದು ಬರೋದು ಮಾಡ್ತಿದ್ದಂತೆ. ಮಹೇಶ್ ಸಿಮ್ರೊಡ್ಡಿ ಮನೆಯಿಂದನೇ ಹೋಗೋದು ಬರೋದು ಮಾಡ್ತಿದ್ದಂತೆ. ಇದೀಗ ತಿಳಿದ ಬಂದ ಸುದ್ದಿ ಇದು. ಅವನಿಗಾಗಿ ಒಂದು ಸೆಪ್ರೇಟ್ ಕೋಣೆನೇ ಇದೆ ಅಂತೆ ಚಿನ್ನಯ್ಯನ ಸಲುವಾಗಿ. ಮತ್ತು ಯಾರಾದರೂ ಮಾಧ್ಯಮರು ಹೋರಾಟಗಾರರು ಬಂದರೆ ಅವನು ಕಾಣಿಸ್ಕೊಳ್ತಾನಲ್ಲ, ಅದಕ್ಕೋಸ್ಕರ ಅದನ್ನು ಸಪ್ರೇಟ್ ರೂಮ್ ಮಾಡಿದ್ದಾರಂತೆ. ಮಹೇಶ್ ಸಿಮ್ರೊಡ್ಡಿ ಅವರ ಮನೆಯಲ್ಲಿ ಇದೆ ಅಂತೆ. ಇದೀಗ ಅವನ ಚಿನ್ನಯ್ಯನ ಫೋನು, ಅವನ ವಸ್ತ್ರಗಳು ಎಲ್ಲ SIT ಅವರು ವಶಪಡಿಸಿಕೊಂಡಿದ್ದಾರೆ. ಪೊಲೀಸರು ಎಲ್ಲ ವಿಚಾರಣೆ ನಡೆಸಿದ್ದಾರೆ. ಇದೀಗ ಅದು ಸರ್ಚನ್ನು ಮಾಡ್ತಿದ್ದಾರೆ. ನೋಡೋಣ ಏನೇನು ಅಪ್ಡೇಟ್ ಬರ್ಬೋದಂತ. ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮೂಲಕ ನಮಗೆ ತಿಳಿಸಿ, ಏನೇನು ನಿಮ್ಮ ಅನಿಸಿಕೆ ಇದೆ. ಮತ್ತು ಯಾರು ನಮ್ಮ ಹೊಸದಾಗಿ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಏನೋ ಹೊಸ ಅಪ್ಡೇಟ್ ಬಂದರೆ ನನಗೆ ತಿಳಿಸಿಕೊಡೋ ಪ್ರಯತ್ನವನ್ನು ಮಾಡ್ತಿರ್ತೀನಿ. ನೋಡೋಣ ಈಗೇನು ಫೋನ್ ಸಿಕ್ಕಿದೆ, ಅವನ ವಸ್ತ್ರವನ್ನು ಎಲ್ಲ SIT ಅವರು ವಶಪಡಿಸಿಕೊಂಡಿದ್ದಾರೆ. ಏನೇನು ಆಗುತ್ತೆ ಅಂತ ಹೇಳಿ ತಿಳಿದು ನೋಡಬೇಕಾಗಿದೆ. ಇವಾಗ ಮಹೇಶ್ ಸಿಮ್ರೊಡ್ಡಿ ಅವರು ಮನೆಯಲ್ಲಿ ಸಿಕ್ಕಿದೆ, ಇನ್ನೇನು ಸಿಗ್ಬೋದು, ಇನ್ನೇನು ವಿಚಾರಣೆ ನಡೆಸ್ತಾರೆ SIT ಅವರು. ನೋಡೋಣ ಏನೇನಾಗುತ್ತೆ, ಈ ಅಪ್ಡೇಟ್ ಈ ಪ್ರಕರಣದ ಬಗ್ಗೆ ಏನೇನು ಸಿಗುತ್ತೆ, ಏನೇನು ಆಗ್ತಾ ಇದೆ ನೋಡೋಣ. ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಅದಕ್ಕೋಸ್ಕರ